ವೀಕ್ಷಕರೇ ನಮಸ್ಕಾರ. 2022 ನವೆಂಬರ್ 19 ಇಡೀ ಮಂಗಳೂರು ಅವತ್ತು ಬೆಚ್ಚಿ ಬಿದ್ದಿತ್ತು. ನವೆಂಬರ್ 19ರ ಸಂಜೆಯ ಸುಮಾರು 4:15 ಸಮಯ, ಅಂದರೆ ಆ ಸಂಜೆಯ ಹೊತ್ತಿನಲ್ಲಿ ನಾಗುರಿಯಲ್ಲಿ ಯಥಾಸ್ಥಿತಿಯಲ್ಲಿ ಅಲ್ಲಿ ವಾಹನ ಸಂಚಾರ ಕೂಟ ಇತ್ತು. ಅದೇ ರೀತಿಯಾಗಿ ಪುರುಷೋತ್ತಮ್ ಪೂಜಾರಿ ಅವರು ತಮ್ಮ ಆಟೋವನ್ನ ಚಲಾಯಿಸಿಕೊಂಡು ಬರ್ತಾ ಇದ್ರು. ನಾಗುರಿ ಬಳಿ ಬರುವಾಗ ಆಟೋ ಇದ್ದಕ್ಕಿದ್ದಂತೆ ಸ್ಫೋಟವಾಗಿದೆ. ಇಡೀ ಆಟೋ ಛಿದ್ರವಾಗಿದೆ. ಅದರಲ್ಲಿ ಅದೃಷ್ಟವಶಾತ್ ಪುರುಷೋತ್ತಮ್ ಪೂಜಾರಿ ಮತ್ತು ಹಿಂದೆ ಇದ್ದಂತಹ ಪ್ರಯಾಣಿಕ ಬಚಾವಾಗಿದ್ದ. ಆ ಕ್ಷಣದಲ್ಲಿ ಇದು ಹೇಗೆ ಸ್ಫೋಟ ಆಯಿತು, ಆ ಹಿಂದೆ ಇದ್ದಂತಹ ಪ್ರಯಾಣಿಕ ಯಾರು ಎಂಬಿತ್ಯಾದಿ ಎಲ್ಲ ಪ್ರಶ್ನೆಗಳು ಕೂಡ ನಿಗೂಢವಾಗಿತ್ತು. ಆಗ ಸ್ವತಃ ಪುರುಷೋತ್ತಮ್ ಪೂಜಾರಿ ಅವರು ಆ ಪ್ರಯಾಣಿಕನ ನೆತ್ತಿ ಮತ್ತೊಂದು ಆಟೋಗೆ ಹಾಕಿ ಅಲ್ಲಿಂದ ಆತನನ್ನು ನೇರವಾಗಿ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಯಿತು. ಇತ್ತ ಪುರುಷೋತ್ತಮ್ ಪೂಜಾರಿ ಅವರ ದೇಹವು ಕೂಡ ಭಾಗಶಃ ಬೆಂದು ಹೋಗಿತ್ತು. ಆ ಬಳಿಕ ಇದರಲ್ಲಿ ಏನೋ ಒಂದು ಬೇರೆ ಆಯಾಮಗಳನ್ನ ಪೊಲೀಸ್ ಇಲಾಖೆ ಕಂಡುಕೊಂಡಿತ್ತು. ಇದು ರಾಷ್ಟ್ರೀಯ ಭದ್ರತೆಗೆ ಮಾರಕವಾದಂತಹ ವಿಚಾರ, ಇದು ಉಗ್ರ ಕೃತ್ಯ ಅಂತ ಹೇಳಿ ಅವತ್ತು ಆ ತನಿಖಾ ಸಂಸ್ಥೆಗಳು ಕೂಡ ಹೇಳಿಕೊಂಡಿತ್ತು. ದೂರದ ಮುಂಬೈ ಆಗಿರ್ಬೋದು, ದೆಹಲಿಯಿಂದ ತನಿಖಾ ಸಂಸ್ಥೆಗಳು ಬಂದು, ತನಿಖಾ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇದು ಉಗ್ರ ಕೃತ್ಯ ಅನ್ನೋದು ಜಗಜ್ಜಾಹೀರಾಯಿತು. ಆ ಆಟೋದಲ್ಲಿ ಹಿಂದೆ ಇದ್ದಂತಹ ಪ್ರಯಾಣಿಕ ಆತ ಮೊಹಮ್ಮದ್ ಶಾರಿಕ್, ಶಿವಮೊಗ್ಗ ಮೂಲದವನು. ಆತನ ಕೈಯಲ್ಲೊಂದು ಕುಕ್ಕರ್ ಬಾಂಬ್ ಇತ್ತು. ಆ ಕುಕ್ಕರ್ ಬಾಂಬ್ ಸ್ಫೋಟವಾಗಿ ಈ ಆಟೋ ಸ್ಫೋಟ ಆಗಿದೆ ಎಂಬ ಭಯಾನಕ ಸತ್ಯವನ್ನ ಅವತ್ತು ತನಿಖಾ ಸಂಸ್ಥೆಗಳು ಕೂಡ ಹೇಳಿಕೊಂಡಿತ್ತು. ಅದಾಗಿ ಸುಮಾರು ಇವತ್ತಿಗೆ 3 ವರ್ಷ 5 ತಿಂಗಳಾಗ್ತಾ ಬಂತು. ಎನ್ಐಎ ನ್ಯಾಯಾಲಯ ಸಂಪೂರ್ಣವಾಗಿ ಎಲ್ಲ ಆಯಾಮಗಳಲ್ಲಿ 360 ಡಿಗ್ರಿಯಲ್ಲಿ ಕೂಡ ಆ ತನಿಖೆಯನ್ನು ಮಾಡಿ ಇವತ್ತು ಒಂದು ತೀರ್ಪನ್ನು ಕೊಟ್ಟಿದೆ. ಮೊಹಮ್ಮದ್ ಶಾರಿಕ್ಗೆ ಸುಮಾರು 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಟ್ಟಿದೆ. ಹಾಗಾಗಿ ಆ ಜೈಲು ಶಿಕ್ಷೆ ಪ್ರಕಟ ಮಾಡುವ ಮುನ್ನ ಸುಮಾರು 3.5 ತಿಂಗಳ ಹಿಂದೆಯೇ ಶಾರಿಕ್ ಆ ಎನ್ಐಎ ನ್ಯಾಯಾಲಯಕ್ಕೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದ. ಯಾಕೆಂದ್ರೆ ಆ ವಿಚಾರಣೆಯ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಆ ಪ್ರಶ್ನೆಯನ್ನು ಎತ್ತಿದಂತ ಸಂದರ್ಭದಲ್ಲಿ ನಾನು ಈ ಕೃತ್ಯವನ್ನ ಮಾಡಿಲ್ಲ ಅಂತ ಹೇಳಿ ಬೇರೆ ಬೇರೆ ಆ ಉತ್ತರಗಳನ್ನು ಕೊಟ್ಟಿದ್ದ. ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತ ಕೆಲಸಗಳನ್ನ ಕೂಡ ಮಾಡಿದ. ಆದ್ರೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಇಲ್ಲಿ ಆ ತನಿಖೆಯನ್ನ ಮಾಡಿರುವಂಥದ್ದು, ಎಲ್ಲದಕ್ಕೂ ದಾಖಲೆಗಳನ್ನ ಮತ್ತು ಎಲ್ಲರ ಸಾಕ್ಷ್ಯವನ್ನ ಸಂಗ್ರಹ ಮಾಡಿ ಇಲ್ಲಿ ತನಿಖೆಯನ್ನ ಮಾಡಿರುವಂಥದ್ದು. ಆತನ ಎಲ್ಲ ವಾದಕ್ಕೂ ಇವರ ಬಳಿ ಉತ್ತರ ಇತ್ತು. ಈ ನಿಟ್ಟಿನಲ್ಲಿ ಇವತ್ತು ಆ ಚಾರ್ಜ್ ಶೀಟ್ ಸಂಪೂರ್ಣವಾಗಿ ಸಲ್ಲಿಕೆಯಾದ ಬಳಿಕವಾಗಿ ಇವತ್ತು ಎನ್ಐಎ ವಿಶೇಷವಾದ ನ್ಯಾಯಾಲಯ ಮೊಹಮ್ಮದ್ ಶಾರಿಕ್ಗೆ ಆತನಿಗೆ ಆರೋಪಿ ಅಂತ ಹೇಳಿ ಈಗ ಉತ್ತರವನ್ನು ಕೊಟ್ಟಿರುವಂಥದ್ದು. ಸುಮಾರು 10 ವರ್ಷಗಳ ಶಿಕ್ಷೆಯನ್ನು ಕೂಡ ಕೊಟ್ಟಿದೆ. ಈ ಶಿಕ್ಷೆ ಪ್ರಕಟ ಮಾಡುವ ಮುನ್ನ ಮೊಹಮ್ಮದ್ ಶಾರಿಕ್ನ ಪರವಾದಂತಹ ವಕೀಲರು ನ್ಯಾಯಾಧೀಶರ ಮುಂದೆ ಹಲವು ಬೇಡಿಕೆಗಳನ್ನು ಕೊಟ್ಟರು. ಅದು ಆತನಿಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಕಾರಣ ಆತನ ಪರವಾದ ವಕೀಲರು ಸಾಕಷ್ಟು ಕೊಟ್ಟಿದ್ದಾರೆ. ಮೊಹಮ್ಮದ್ ಶಾರಿಕ್ನ ದೇಹ ಭಾಗಶಃ ಸುಟ್ಟು ಹೋಗಿದೆ ಅವತ್ತಿನ ಘಟನೆಯಿಂದಾಗಿ. ಆತನ ಒಂದು ಕಣ್ಣು ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಆತ ಮುಂದೆ ದುಡಿಯೋಕೆ ಅಸಾಧ್ಯವಾದಂತಹ ಮಾತು ಮತ್ತು ಆತನಿಗೆ ಒಬ್ಬ ಮಗಳಿದ್ದ ಕಾರಣಕ್ಕಾಗಿ ಮಗಳ ಜೀವನವನ್ನ ರೂಪಿಸುವಂತ ನಿಟ್ಟಲ್ಲಿ ಆತನಿಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕೆಂಬ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಇದಕ್ಕೆ ಎನ್ಐಎ ನ್ಯಾಯಾಲಯ ಒಪ್ಪಿಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಇದು ದೇಶ ವಿರೋಧಿ ಮತ್ತು ದೇಶದ ಭದ್ರತೆಗೆ ಮಾರಕವಾದಂತಹ ವಿಚಾರ ಆಗಿರೋ ಕಾರಣಕ್ಕಾಗಿ 10 ವರ್ಷಗಳ ಕಾಲ ಆ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಶಾರಿಕ್ನ ಪರವಾದಂತಹ ವಕೀಲರು ಆತನಿಗೆ ಬೆಂಗಳೂರಿನ ಜೈಲಲ್ಲಿ ಶಿಕ್ಷೆ ಆಗೋದು ಬೇಡ, ಶಿವಮೊಗ್ಗ ಜೈಲಿಗೆ ಆತನನ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಶಿಕ್ಷೆ ಮುಂದುವರಿಸೋದಾದ್ರೆ ಅಲ್ಲಿ ಕೊಡಿ ಎಂಬ ಮನವಿಯನ್ನು ಮಾಡಿದ್ರು. ಆದ್ರೆ ಇದಕ್ಕೂ ಕೂಡ ಎನ್ಐಎ ವಿಶೇಷ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ಇದು ಮತ್ತೆ ದೇಶದ ಭದ್ರತೆಯ ವಿಚಾರ ಕೂಡ ಬರುತ್ತೆ. ಯಾಕೆಂದ್ರೆ ಮೊಹಮ್ಮದ್ ಶಾರಿಕ್ ಎಂಬ ಆತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಭಾಗದವನು. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಮಾಡುವ ಮುನ್ನ ತೀರ್ಥಹಳ್ಳಿ ಮತ್ತು ಆ ಸುತ್ತಮುತ್ತ ನದಿಗಳ ಪಾತ್ರದಲ್ಲಿ, ನದಿಗಳ ದಡದಲ್ಲಿ ಹಲವು ಬಾರಿ ಈ ಬಾಂಬ್ ಸ್ಫೋಟಕ್ಕೆ ಟ್ರಯಲ್ ಅನ್ನ ಮಾಡಿದ್ದೆಂಬ ವಿಚಾರಗಳು ಕೂಡ ಬೆಳಕಿಗೆ ಬಂತು. ಮತ್ತು ಆತನ ಜೊತೆ ಮತ್ತಷ್ಟು ಸಹವರ್ತಿಗಳು ಕೂಡ ಇದ್ದಾರೆ. ಆತನಿಗೆ ನೇರವಾಗಿ ಆ ಉಗ್ರರ ಬೆಂಬಲ ಕೂಡ ಇದೆ. ಉಗ್ರರಿಂದ ಮಾಹಿತಿಯನ್ನು ಪಡ್ಕೊಂಡು ಕುಕ್ಕರ್ ಬಾಂಬ್ ಅನ್ನ ತಯಾರು ಮಾಡಿದ್ದೆಂಬ ವಿಚಾರಗಳು ಕೂಡ ಎನ್ಐಎಗೆ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಆತನ ಎಲ್ಲ ಬೇಡಿಕೆಗಳನ್ನ ಎನ್ಐಎ ನ್ಯಾಯಾಲಯ ಪುರಸ್ಕರಿಸಿಲ್ಲ. 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಇನ್ನೊಂದು ಕಡೆ ಈ ಪ್ರಕರಣದ ಸಂತ್ರಸ್ತರು ಯಾರು ಅಂತ ಹೇಳಿದ್ರೆ ಅವತ್ತು ಆಟೋವನ್ನ ಚಲಾಯಿಸುತ್ತಿದ್ದಂತಹ ಪುರುಷೋತ್ತಮ್ ಪೂಜಾರಿ ಅವರು ಆ ಘಟನೆಯಾದ ಬಳಿಕ ಸುಮಾರು 100 ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದ್ರು. ಇವತ್ತು ಅವರು ಆ ಸಾಧಾರಣ ಚಿಕಿತ್ಸೆಗೆ ಸ್ಪಂದನೆ ಮಾಡಿ ಇವತ್ತು ಒಬ್ಬ ಮನುಷ್ಯನಾಗಿ ರೂಪುಗೊಳ್ತಾ ಇದ್ದಾರೆ. ಆದ್ರೆ ಆತರ ದೇಹ ಸಂಪೂರ್ಣವಾಗಿ ಈಗ ಆ ಚರ್ಮಗಳು ಸುಟ್ಟು ಹೋಗಿರುವಂತದ್ದು, ಕೈಯ ಕೆಲವು ಬೆರಳುಗಳು ಕೂಡ ತುಂಡಾಗಿದೆ. ಈಗ ಅವರು ಸಾಮಾನ್ಯ ಮನುಷ್ಯರಂತೆ ಹೋಗಿ ಆಟೋವನ್ನು ಓಡಿಸೋಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಅವರು ನೇರವಾಗಿ ಮಲಗುವಂತ ಸ್ಥಿತಿಯಲ್ಲಿ ಕೂಡ ಇಲ್ಲ. ಹಾಗಾಗಿ ಬೆನ್ನು ಕೂಡ ಅವರ ಜರ್ಜರಿತಗೊಂಡಿತ್ತು ಅವತ್ತಿನ ಘಟನೆಯಲ್ಲಿ. ಈ ವಿಶೇಷವಾದ ಪ್ರಕರಣ ಅಂತ ಹೇಳಿ ಭಾವಿಸಿ ಅವತ್ತು ಪುರುಷೋತ್ತಮ್ ಪೂಜಾರಿ ಅವರ ಬೆನ್ನಿಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ನಿಂತು. ಯಾಕೆಂದ್ರೆ ಅವರು ಕಡು ಬಡತನದ ಹಿನ್ನೆಲೆಯಿಂದ ಬಂದಂತವರು, ಅವರ ಮಗಳಿಗೆ ಮದುವೆ ಆಗಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಅವತ್ತು ಕಾಂಗ್ರೆಸ್ನ ನಾಯಕರು ಮಂಗಳೂರಿನ ಕುದ್ರೋಳಿ ಕ್ಷೇತ್ರದ
ಟ್ರಸ್ಟಿ ಆದಂತಹ ಪದ್ಮರಾಜ್ ಕುದ್ರೋಳಿ ಅವರು ಗುರು ಬೆಳದಿಂಗಳು ಎಂಬ ವಿಶೇಷವಾದ ಯೋಜನೆಯ ಮೂಲಕವಾಗಿ ಅವರಿಗೆ ಮನೆಯನ್ನ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದ್ರು. ಅವರ ಮಗಳ ಮದುವೆಗೆ ನೆರವಾಗುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದು ಕಡೆ ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಪುರುಷೋತ್ತಮ್ ಪೂಜಾರಿ ಅವರಿಗೆ ಹೊಸ ಆಟೋವನ್ನ ಕೂಡ ತೆಗೆದುಕೊಟ್ರು. ಇವತ್ತು ಪುರುಷೋತ್ತಮ್ ಪೂಜಾರಿ ಅವರು 2 ಹೊತ್ತು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವತ್ತು ವೇದವ್ಯಾಸ್ ಕಾಮತ್ ಅವರು ಕೊಟ್ಟಂತಹ ಆಟೋವೇ ಅದಕ್ಕೆ ನೇರವಾಗಿ ಕಾರಣ ಆಗುತ್ತೆ. ಯಾಕಂದ್ರೆ ಆ ಆಟೋವನ್ನು ಇವತ್ತು ಪುರುಷೋತ್ತಮ್ ಪೂಜಾರಿ ಅವರು ಬಾಡಿಗೆಗೆ ಕೊಡ್ತಾ ಇದ್ದಾರೆ. ಬಾಡಿಗೆ ಅಂದ್ರೆ ಆ ಚಾಲಕ ಕೊಡುವಂತ ಹಣದಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವತ್ತು ಅವರು ಘಟನೆಯನ್ನ ನೆನಪನ್ನ ಮೆಲುಕು ಮಾಡುವಂತಹ ಸಂದರ್ಭದಲ್ಲಿ ತನ್ನನ್ನ ರಕ್ಷಿಸಿದ್ದು ನಾನು ಸೇವೆ ಮಾಡುವಂತಹ ದೈವಗಳೇ, ನಾನು ಕೊರಗಜ್ಜೆ ದೈವದ ಚಾಕರಿಯನ್ನ ಮಾಡ್ತಾ ಇದ್ದೆ, ಆ ಕೊರಗಜ್ಜೆ ದೈವವೇ ನನ್ನನ್ನ ರಕ್ಷಣೆ ಮಾಡಿದ್ದು ಅನ್ನೋದನ್ನ ಹೇಳಿರುವಂತದ್ದು. ಯಾಕಂದ್ರೆ ಅವತ್ತಿನ ಚಿಕಿತ್ಸೆಯ ಸಂದರ್ಭದಲ್ಲಿ ಭಾಗಶಃ ಎಲ್ಲ ದೇಹ ಅಂದ್ರೆ ಕಣ್ಣು ಬಿಟ್ಟು ದೇಹ ಎಲ್ಲವೂ ಕೂಡ ಸಂಪೂರ್ಣ ಸುಟ್ಟು ಹೋಗಿತ್ತು. ಅವರ ಮುಖ ಕಪ್ಪು ಕಟ್ಟಿದಂತಾಗಿತ್ತು. ಸತ್ತ ಮಲಗಿದೆ ಆಸ್ಪತ್ರೆಯಲ್ಲಿ ಅಷ್ಟೇ. ಮತ್ತೆ ಆದಮೇಲೆ 1.5 ವರ್ಷ ಮನೆಯಲ್ಲಿದ್ದು. 2 ಕಿವಿ 2 ಕಣ್ಣು ಮಾತ್ರ ಉಳಿದ, ಇಡೀ ಜೀವಕ್ಕೆ ಗಾಯ ಆಗಿದೆ. 2 ಕಾಲು, ಬೆನ್ನು ಮತ್ತು 2 ಕಿವಿ ಹರಿದಿದೆ. ಮುಖ ಕಂಪ್ಲೀಟ್ ಕಪ್ಪಾಗಿ ಅದನ್ನು ಅವರು ಪೇಸ್ಟ್ ಹಾಕಿ 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 ಇಷ್ಟು ಮಾಡಿದ್ದಾರೆ. ಪರಿಹಾರ ಬಂದವರೆಲ್ಲ ಸ್ವಲ್ಪ ಖರ್ಚಿಗೆ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಸ್ವಲ್ಪ ಹೋಗ್ತೇನೆ ಅಷ್ಟೇ, ದುಡಿಲಿಕ್ಕೆ ಆಗುದಿಲ್ಲ, ಕೈ ನೋಡಿ. ಈಗ ನಾನು ಸ್ವಲ್ಪ ಸ್ವಲ್ಪ ದುಡಿಯೋದು ಅವ್ರಿಗೆ ಖುಷಿಯಾಗಿದೆ. ಅಷ್ಟಾದರೂ ಆಗ್ತಲ್ಲ ಅಂತ. ಇದು ಬಗ್ಗುದಿಲ್ಲ. ಇನ್ನು ಅದಕ್ಕೆ ಮಾಡಿದ್ರೆ ಕೂಡ 50,000 ಖರ್ಚು ಬೇಕಂತೆ, ಸರಿ ಮಾಡಬೇಕು. ಇದು ಸರಿ ಆಯಿತು. ಅದು ನಾವು ಅವರ ಚಾಕರಿ ಮಾಡ್ತೇವೆ ಅಲ್ಲಿ ಉಜ್ಜುಡಿಯಲ್ಲಿ, ಅವರೇ ಬದುಕಿಸಿ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಚಾಕರಿಯಿಂದಲೇ ನಾನು ಇಷ್ಟ ಆದದ್ದು. ಆದರೆ ಇವತ್ತು ಸತತವಾದ ಚಿಕಿತ್ಸೆಯ ಪರಿಣಾಮವಾಗಿ ಪುರುಷೋತ್ತಮ್ ಪೂಜಾರಿ ಅವರು ನಡೆದಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ. ಆರೋಗ್ಯವನ್ನ ಕಾಪಾಡಿಕೊಳ್ತಾ ಇದ್ದಾರೆ. 15 ದಿನಗಳಿಗೆ ಒಮ್ಮೆ ತಮ್ಮ ಆರೋಗ್ಯವನ್ನ ಅಲ್ಲಿ ತಪಾಸಣೆ ಕೂಡ ಮಾಡಬೇಕಾಗತ್ತೆ. ಆದರೆ ಅವತ್ತಿನ ಆ ಘಟನೆಯಲ್ಲಿ ಅವರು ಬದುಕುಳಿದಿದ್ದೇ ಹೆಚ್ಚು ಎಂಬ ಅಭಿಪ್ರಾಯವನ್ನ ಪುರುಷೋತ್ತಮ್ ಪೂಜಾರಿ ಅವರು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇವತ್ತು ಆ ಘಟನೆಯಾಗಿ ಸುಮಾರು 3.5 ವರ್ಷಗಳಾಗ್ತಾ ಬಂತು. ಮಂಗಳೂರಿನ ಜನ ಇವತ್ತಿಗೂ ಕೂಡ ಆ ಘಟನೆಯನ್ನ ಕೇಳಿದ್ರೇನೆ ಬೆಚ್ಚಿ ಬೀಳುವಂತಹ ಪ್ರಕರಣ ಕೂಡ ಇದಾಗಿದೆ. ಯಾಕೆಂದ್ರೆ ಮೊಹಮ್ಮದ್ ಶಾರಿಕ್ ನೇರವಾಗಿ ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರವನ್ನ ಸ್ಫೋಟ ಮಾಡೋಕೆ ತೀರ್ಮಾನ ಮಾಡಿದ್ದ. ಅದರ ಯೋಜನೆಯನ್ನ ಮಾಡಿ ಆ ಕುಕ್ಕರ್ ಬಾಂಬನ್ನ ತರ್ತಾ ಇದ್ದ. ಆದ್ರೆ ಅದೃಷ್ಟವಶಾತ್ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ನಡು ರಸ್ತೆಯಲ್ಲೇ ಆ ಬಾಂಬ್ ಸ್ಫೋಟವಾಗಿತ್ತು ಎಂಬ ವಿಚಾರ ಈಗ ಅದು ಸತ್ಯವಾಗಿಯೇ ಉಳಿದಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದೆ ಅಂತಹ ಘಟನೆಗಳು ಆಗಬಾರ್ದು. ಮುಂದೆ ಯಾರು ಕೂಡ ಮಂಗಳೂರಲ್ಲಿ ಉಗ್ರರ ಸ್ಲೀಪರ್ ಸೆಲ್ ಅನ್ನೋದನ್ನ ಯಾರು ಕೂಡ ನಿರೂಪಿಸಬಾರದು ಎಂಬ ಒಂದು ರೀತಿಯ ಭಾವನೆಗಳನ್ನ ಇಲ್ಲಿನ ಜನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಳೆದ ಹಲವಾರು ವರ್ಷಗಳ ಹಿಂದೆ ಮಂಗಳೂರು ಉಗ್ರರ ಸ್ಲೀಪರ್ ಸೆಲ್ ಅನ್ನೋದು ಬಯಲಾಗಿತ್ತು. ಹಲವು ಮಂದಿ ಶಂಕಿತ ಉಗ್ರರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಆ ಬಳಿಕ ಉಗ್ರ ಕೃತ್ಯಗಳು ಸಂಪೂರ್ಣವಾಗಿ ಮಂಗಳೂರಲ್ಲಿ ನಿಂತೇ ಹೋಯಿತು ಅಂತ ಭಾವಿಸುವಷ್ಟರಲ್ಲಿ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು. ಆದ್ರೆ ಇದು ಆ ಬಳಿಕ ಯಾವುದೇ ಅಂತಹ ದುರ್ಘಟನೆಗಳು ಆಗಿಲ್ಲ. ಮುಂದೆ ಆಗೋದು ಬೇಡ ಅಂತ ಹೇಳಿ ಮಂಗಳೂರಿನ ಜನ ತಮ್ಮ ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.